ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಾನೆ ಇದ್ರಿ ಅಂತ ಹೇಳ್ಬೋದಾಗಿರುತ್ತೆ. ಇದೀಗ ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ನಾವು ಮಾಡ್ತಾ ಇರೋದಾಗಿರುತ್ತೆ. ಇಂದಿನಿಂದ SSLC ವಾರ್ಷಿಕ ಪರೀಕ್ಷೆ ಎರಡರ ಮೌಲ್ಯಮಾಪನ ಕಾರ್ಯ ಶುರು ಆಗ್ತಿದೆ ವಿದ್ಯಾರ್ಥಿಗಳೇ. ಮೇ ತಿಂಗಳ 26ನೇ ತಾರೀಕಿನಿಂದ ಜೂನ್ ತಿಂಗಳ 2ನೇ ತಾರೀಕಿನ ತನಕ ವಿದ್ಯಾರ್ಥಿಗಳೇನು ಪರೀಕ್ಷೆ ಬರೆದಿಲ್ಲ. ಮೇ 26ರಿಂದ ಜೂನ್ ತಿಂಗಳ 2ನೇ ತಾರೀಕು ತನಕ ಅಂದ್ರೆ ವಿದ್ಯಾರ್ಥಿಗಳು ನಿಮ್ಮೊಂದು ಸಬ್ಜೆಕ್ಟ್ಸ್ಗಳು ಯಾವ್ದಿತ್ತು ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ಬರೆದಿದ್ರಿ. ಆ ಎಲ್ಲ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನ ಜೂನ್ ತಿಂಗಳ 6, 2025ರಂದು ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಇಂದಿನಿಂದ ಶುರು ಮಾಡ್ತಿದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಂದೆಲ್ಲ ಪೇಪರ್ ಕರೆಕ್ಷನ್ಗಳು ಚೆನ್ನಾಗಾಗ್ಲಿ ಅಂತ ನಾನು ಕೂಡ ಆಶಿಸ್ತೇನೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಒಂದು ಪೇಪರ್ ಕರೆಕ್ಷನ್ ಅಂತೂ ಶುರು ಆಗ್ತಿದೆ. ವಿದ್ಯಾರ್ಥಿಗಳು ಇನ್ನೊಂದೇನಂದ್ರೆ ಪೇಪರ್ ಕರೆಕ್ಷನ್ ಯಾವ ತರ ಮಾಡ್ತಾರೆ ಏನೇತಂದ್ರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಇದೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಪ್ರಶ್ನೆ ಏನಾಗ್ತಿತ್ತು ಅಂದ್ರೆ ಆ ಒಂದು ವಿಡಿಯೋ ಮಾಡಾದ್ಮೇಲೆ ಸೊ ರಿಸಲ್ಟ್ ಯಾವಾಗ ಬರುತ್ತಾಗಿದೆ, ರಿಸಲ್ಟ್ ಯಾವ ದಿನದಲ್ಲಿ ಬರ್ಬೋದು, ಏನು ಎತ್ತಂತೆಲ್ಲ ಒಂದು ಪ್ರಶ್ನೆಗಳು ಹೆಚ್ಚಿಗೆ ಬರ್ತಾ ಇರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾ ಇರೋದಾಗಿರುತ್ತೆ. ಪೇಪರ್ ಕರೆಕ್ಷನ್ ವಿದ್ಯಾರ್ಥಿಗಳಿಗೆ ಮಾಡ್ಲಿಕ್ಕೆ ಎಷ್ಟು ದಿನ ಸಮಯ ಕೂಡ ತಗೋಬಹುದು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಂದ್ರೂ ಕೂಡ ಒಂದು ಪೇಪರ್ ಕರೆಕ್ಷನ್ ಇಂದಿನಿಂದ ಅಂದ್ರೆ ಜೂನ್ ತಿಂಗಳ 6, 2025ರಿಂದ ಶುರುವಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಏನಿತ್ತಲ್ಲ ಸುಮಾರು 1.87 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು SSLC ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇರುವಂತದ್ದು ಸದ್ಯಕ್ಕೆ. ಆದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕೂಡ ತೆಗೆದುಕೊಂಡಿದ್ದಾರೆ ಏನು ಅಂತ ಸದ್ಯಕ್ಕೆ ಅಪ್ಡೇಟ್ ಇಲ್ಲ. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ 1.5 ಲಕ್ಷದಿಂದ 2 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ತಗೊಂಡಿದ್ದೀರಾ ಅಂದ್ರೆ ಬರ್ದಿದ್ದಾರೆ ಈ ವಿದ್ಯಾರ್ಥಿಗಳು ಒಂದನೇನ ಮಾಡ್ಕೊಂಡು. ಆ ವಿದ್ಯಾರ್ಥಿಗಳು ಏನು ಬರ್ದಿರಲ್ಲ ಆ ಒಂದು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಒಂದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದಾನೆ ಅಂದ್ರೆ 2 ಲಕ್ಷ ಉತ್ತರ ಪತ್ರಿಕೆಗಳಾಗಿರುತ್ತವೆ. 2 ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ ಅಂದ್ರೆ ಅದು 4 ಲಕ್ಷ ರೇಂಜ್ ಹೋಗಿರುತ್ತೆ ವಿದ್ಯಾರ್ಥಿಗಳು. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಒಂದು ಫೇಲ್ ಆಗಿರ್ಬೋದು, 2 ಫೇಲ್ ಆಗಿರ್ಬೋದು, 3 ಫೇಲ್ ಆಗಿರ್ಬೋದು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಪೇಪರ್ಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಅಲ್ಲಿ. ಸೊ ಈ ಕಾರಣಕ್ಕೆ ಅಷ್ಟು ಪೇಪರ್ಗಳ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಆಗಬೇಕಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಜೂನ್ 6ರಿಂದ ಶುರುವಾಗಿದ್ರು ಕೂಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಏನಿಲ್ಲ ಅಂದ್ರೂ ಕೂಡ ಸಮಯ ಬೇಕಾಗುತ್ತೆ. ಆದ್ರೆ ಫಸ್ಟ್ ಎಕ್ಸಾಮ್ಗೆ ತಗೊಂಡ್ರಲ್ಲ ಅಷ್ಟು ಸಮಯ ಅಂತ ತಗೊಳ್ಳೋದಿಲ್ಲ. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬೇಗನೆ ಕೊಡ್ತಾರೆ. ಯಾಕಂದ್ರೆ 3ನೇ ಎಕ್ಸಾಮ್ ಕೂಡ ಇಲಾಖೆಯವರು ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ರಿಸಲ್ಟ್ ಅಂತೂ ಬೇಗ ಬರುತ್ತೆ. ಫಸ್ಟ್ ಎಕ್ಸಾಮ್ ರಿಸಲ್ಟ್ಗೆ ನಿಮ್ಗೆ ಸಮಯ ತಗೊಂತಲ್ಲ ವಿದ್ಯಾರ್ಥಿಗಳಿಗೆ, ಅದಕ್ಕಿಂತ ಬೇಗನೆ 2ನೇ ವಾರ್ಷಿಕ ಪರೀಕ್ಷೆ ರಿಸಲ್ಟ್ ಅಂತೂ ಪ್ರಕಟ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಆಧಾರದ ಮೇಲೆ SSLC ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತಹ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಜೂನ್ 6ರಿಂದ ಶುರುವಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಂದ್ರೂ ಕೂಡ ಜೂನ್ ತಿಂಗಳ 12ನೇ ತಾರೀಕು 13ನೇ ತಾರೀಕಿನ ವೇಳೆಗೆ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಇನ್ನ ಬೇಗನೆ ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡ್ತಾರೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 7ರಿಂದ 8 ದಿನ ಆದ್ರೂ ಸಮಯ ಬೇಕಾಗಿರುತ್ತೆ. ಆಲ್ಮೋಸ್ಟ್ 6-7 ದಿನದಲ್ಲಿ ಕಂಪ್ಲೀಟ್ ಮಾಡುವ ಸಾಧ್ಯತೆಗಳು ಇರುತ್ತೆ. ಆಲ್ಮೋಸ್ಟ್ 1 ವೀಕ್ ಅಂತೂ ವ್ಯಾಲ್ಯೂಯೇಷನ್ಗೆ ಅಂತ ಇಟ್ಬಿಡಿ ವಿದ್ಯಾರ್ಥಿಗಳು. ಅದಷ್ಟು ಒಳಗಡೆನೂ ಕೂಡ ರಿಸಲ್ಟ್ ಬರೋ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ 1 ವಾರದ ನಂತರ ನಿಮ್ಮ ಒಂದು ರಿಸಲ್ಟ್ ಯಾವುದೇ ದಿನದಲ್ಲಾದ್ರೂ ಬರ್ಬೋದಾಗಿರುತ್ತೆ. ಅಟ್ಲೀಸ್ಟ್ ವ್ಯಾಲ್ಯೂಯೇಷನ್ಗೆ ನೀವು 1 ದಿನ ಬಿಟ್ಟು ನೀವು ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಆ ಒಂದು ಪ್ರಕಾರದಲ್ಲಿ ಹೇಳುವಂತಂದ್ರೆ ವಿದ್ಯಾರ್ಥಿಗಳಿಗೆ ಜೂನ್ 6ನೇ ತಾರೀಕಿನಂದು ಏನಾದರೂ ಎಕ್ಸಾಮ್ ವ್ಯಾಲ್ಯೂಯೇಷನ್ ಶುರು ಆಗ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 12ನೇ ತಾರೀಕು, 13, 14, 15 ಈ ಒಂದು ದಿನಗಳಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದಾಗಿರುತ್ತೆ. ಸೊ ಕಾರಣಕ್ಕೆ ಸದ್ಯಕ್ಕಿರುವಂತಹ ಮಾಹಿತಿಗಳನ್ನ ನಿಮಗೆ ಅಪ್ಡೇಟ್ ಅನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಜೂನ್ ತಿಂಗಳ 12, 13, 14 ಇದೆಯಲ್ಲ ಈ ಡೇಟು ಅಥವಾ 15ನೇ ತಾರೀಕಿನ ಆಸುಪಾಸಿನಲ್ಲಿ ಒಂದು ರಿಸಲ್ಟ್ ಡೇಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. 16ನೇ ತಾರೀಕು ಸಾಧ್ಯತೆಗಳು ಹೆಚ್ಚಿಗೆ ಇದೆ ವಿದ್ಯಾರ್ಥಿಗಳಿಗೆ. ಸದ್ಯಕ್ಕಿರುವಂತಹ ಅಪ್ಡೇಟ್ ನಿಮಗಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕೆ ವಿದ್ಯಾರ್ಥಿಗಳು ಕೇಳ್ತಿರಲ್ಲ ಯಾವಾಗ ರಿಸಲ್ಟ್ ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡಿ ಮಾಹಿತಿನ ತಲುಪಿಸ್ತಾ ಇರೋದಾಗಿರುತ್ತೆ.